ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಜುಲೈ 10ರೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ಸೂಚನೆ. ಈಗ ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತ ಬೆಳವಣಿಗೆ ಏನು ಅಂತಂದ್ರೆ, ಅರಣ್ಯ ಅಧಿಕಾರಿಗಳ ಕರ್ತವ್ಯ ಲೋಪ ಸಾಬೀತಾಗಿದೆ. ಡಿಸಿಎಫ್ ಚಕ್ರಪಾಣಿ ಅಮಾನತಿಗೆ ಶಿಫಾರಸನ್ನ ಮಾಡಿದ್ದಾರೆ. ಓಕೆ, ಸೊ ಈಗ ಅವ್ರನ್ನೆಲ್ಲ ಅಮಾನತೆ ಮಾಡೋದಾದ್ರೆ ಮಾನ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರೇ 5 ಹುಲಿಗಳ ಸಾವಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಜನರ ಸಾವಾಗಿದ್ದಾಗ ಅದಕ್ಕೆ ಇನ್ಯಾರನ್ನೆಲ್ಲ ಅಮಾನತು ಮಾಡಬೇಕು? ವಿಧಾನಸೌಧದ ಮೇಲ್ಭಾಗದಲ್ಲಿ ಕೂತ್ಕೊಂಡಿದ್ದಂಥ ಎಲ್ಲರನ್ನ ಕೂಡ, ಸಂಭ್ರಮಿಸಿದಂಥ ಎಲ್ಲರನ್ನ ಕೂಡ ಅಧಿಕಾರದಿಂದ ಅಮಾನತು ಮಾಡೋದ್ರೆ ಹೇಗೆ? ಕ್ರಮ ತಗೊಳ್ಳಿ, ಬೇಡ ಅನ್ನೋದಿಲ್ಲ. ಅದಕ್ಕೆ ಯಾರೆಲ್ಲ ಹೊಣೆ ಇದ್ದಾರೆ ಅವತ್ತು ಹಾಗೆ ಹೊಣೆ ತಗೊಳ್ಬೇಕಲ್ವಾ? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ ಕಾಲ್ ತುಳಿತಕ್ಕೆ, ಅದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಸರ್ಕಾರನ ಅಮಾನತಿನಲ್ಲಿ ಇಡಬೇಕಾಗಿದ್ದಾಗ ಇಡಬೇಕಾ? ಅದು ಕ್ರಮನೇ ಅಲ್ವಾ? ಆಗಬೇಕಾಗಿದ್ದೇ ಅಲ್ವಾ? ಇಲ್ಲಿ ಸುಲಭ, ನಿಮಗೆ ಪವರ್ ಇದೆ, ನಿಮ್ಮ ಕೆಳಗಡೆಗೆ ಅವರಿದ್ದಾರೆ, ನಿಮ್ಮನ್ನು ಯಾರು ತಗೊಳಕ್ಕೆ ಪವರ್ ಇಲ್ವಲ್ಲ ಯಾರಿಗೂ. ಅದಕ್ಕೆ ನೀವು ಆಡಿದ್ದೇ ಆಟಗಳು ಅಲ್ಲೂ ಕೂಡ. ಇಲ್ಲಿ ನಿಮ್ಮ ಪವರನ್ನು ಯೂಸ್ ಮಾಡ್ತೀರಾ, ಅಲ್ಲೂ ನಿಮ್ಮ ಮೇಲೆ ನೀವೇ ತಗೊಳ್ಳಿ ನೋಡೋಣ. ನಿಜವಾಗಿಯೂ ಕೂಡ ಅದೇ ರೀತಿಯಾಗಿ ನೀವು ಕ್ರಮ ತಗೊಳ್ಳೋದೇ ಆದರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳಿಗೆ ವಿಷಪ್ರಾಶನವನ್ನ ಮಾಡಲಾಗಿತ್ತಲ್ವಾ? 2 ಕೆಳಹಂತದ ಅರಣ್ಯ ಸಿಬ್ಬಂದಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಉಪವಲಯ ಅರಣ್ಯಾಧಿಕಾರಿ ವೀರೇಶ್ ಕಟ್ಟಿಮಣಿ, ಗಸ್ತು ಅರಣ್ಯ ಪಾಲಕ ಮಧುಸೂನ್ಗೆ ಕಡ್ಡಾಯವಾಗಿ ರಜೆಯನ್ನ ಕೊಟ್ಟಿದ್ದಾರೆ. ಹುಲಿಗಳ ಸಾವಿನ ಬಳಿಕ ಗಸ್ತು ಹೆಚ್ಚಿಸಿದೆ ಈಗ ಅರಣ್ಯ ಇಲಾಖೆ. ಏನ್ ಪ್ರಯೋಜನ? 5-10 ಸತ್ತೋಗ್ಬಿಟ್ಟು ಪಾಪ. ಬಂಡೀಪುರ ಕಾವೇರಿ ವೈಲ್ಡ್ ಲೈಫ್ನಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ. ಅದೇ ಏನು ಗೊತ್ತಾ, ಎಲ್ಲೋ ಒಂದು ಕಡೆಗೆ ಬಾಂಬ್ ಬ್ಲಾಸ್ಟ್ ಆದಾಗ ಈ ರೈಲ್ವೆ ಸ್ಟೇಷನ್ಲೆಲ್ಲ ಚೆಕಿಂಗ್ ಜಾಸ್ತಿ ಆಗುತ್ತೆ, ಬಸ್ ಸ್ಟ್ಯಾಂಡ್ಗಳಲ್ಲಿ ಚೆಕಿಂಗ್ ಜಾಸ್ತಿ ಆಗುತ್ತೆ, ಅಲ್ಲಲ್ಲಿ ಪೊಲೀಸರು ಏನು ನಿಂತು ಬಿಟ್ಟಿರ್ತಾರೆ. ಅದಾದಮೇಲೆ 1 ತಿಂಗಳಿಗೆ ಮತ್ತೆ ತಣ್ಣಗಾಗ್ಬಿಡುತ್ತೆ. ಆ ಜವಾಬ್ದಾರಿಗಳು ಬರೋದಿಲ್ಲ ರೀ, ಅವ್ರ ಮನೆಗಾದಾಗ್ಲೂ ಬರಲ್ಲ. ಅದು ಏನು ಮಾಡ್ತೀರಾ? ಈಗೇನೋ ದೊಡ್ಡದಾಗಿ ತೋರಿಸ್ತಾ ಇರ್ತಾರೆ, ನಾವು ಅಲ್ಲಿ ಹಿಂಗೆ ಮಾಡ್ಬಿಟ್ಟಿದ್ದೀವಿ, ಇಲ್ಲಿ ಹಿಂಗೆ ಮಾಡ್ಬಿಟ್ಟಿದ್ದೀವಿ ಅಂಥೇಳಿ. ಎಲ್ಲಿದೆ ಸಿಬ್ಬಂದಿಗಳು ನಿಮ್ಮ ಹತ್ರ ಈಶ್ವರ್ ಖಂಡ್ರೆ ಅವರೇ? ತೋರಿಸಿ ನನಗೆ.